ಪ್ರೀತಿ ಬಂದಾಗ ಇಬ್ಬರ ಹೃದಯ ಒಟ್ಟಾಗಬಹುದು. ಆದರೆ ಅವರ ಮೆದುಳು ಎರಡು ವಿಭಿನ್ನ ಕಥೆಗಳನ್ನು ಬರೆಯುತ್ತದೆ. ಹುಡುಗನ ಪ್ರೀತಿಯಲ್ಲಿ ಸಾಹಸ ಹೆಚ್ಚು, ಹುಡುಗಿಯ ಪ್ರೀತಿಯಲ್ಲಿ ಭಾವನೆಗಳು ಹೆಚ್ಚು. ಇಂತಹ ಪ್ರೀತಿಯಲ್ಲಿ ಹುಡುಗರ ಮೆದುಳು ವರ್ಸಸ್ ಹುಡುಗಿಯರ ಮೆದುಳು. ಸೈಕಲಾಜಿಕಲ್ ಡಿಫರೆನ್ಸ್. ಒಂದು, ಹುಡುಗರ ಮೆದುಳು ವಿಜುವಲ್ ಅಂಡ್ ಇನ್ಸ್ಟೆಂಟ್ ಅಟ್ರಾಕ್ಷನ್ ಮೇಲೆ ಕೆಲಸ ಮಾಡುತ್ತದೆ. ಹುಡುಗರ ಬ್ರೈನ್ ವಿಜುವಲ್ ಸಿಸ್ಟಮ್ ತುಂಬಾ ಆಕ್ಟಿವ್. ಹಾಗಾಗಿ ಮೊದಲ ನೋಟದಲ್ಲೇ ಆಕರ್ಷಣೆ, ಲುಕ್ಸ್, ಸ್ಮೈಲ್, ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಇಂಟ್ರೆಸ್ಟ್ ಆಗ್ತಾರೆ. ಡೋಪಮೈನ್ ಇನ್ಸ್ಟೆಂಟ್ ಆಗಿ ಹೆಚ್ಚಾಗುತ್ತದೆ. ಹುಡುಗರ ಪ್ರೀತಿ ತಕ್ಷಣದ ಇಗ್ನಿಷನ್, ಅಂದರೆ ಫಸ್ಟ್ ಸ್ಪಾರ್ಕ್. ಇದು ಸೆಕ್ಷುಯಲ್ ಬಯಾಲಜಿ ಮತ್ತು ಹಂಟರ್ ಬ್ರೈನ್ ಪ್ಯಾಟರ್ನ್ ನ ಪರಿಣಾಮ. ಅಂದರೆ ಹುಡುಗರ ಪ್ರೀತಿ ಡೈರೆಕ್ಟ್, ಕ್ಲಿಯರ್, ಗೋಲ್ ಓರಿಯೆಂಟೆಡ್ ಆಗಿರುತ್ತದೆ. ಎರಡು, ಹುಡುಗಿಯರ ಮೆದುಳು ಎಮೋಷನಲ್ ಸೇಫ್ಟಿ ಹುಡುಕುತ್ತದೆ. ಹುಡುಗಿಯ ಬ್ರೈನ್ ಎಮೋಷನಲ್ ಪ್ರೊಸೆಸಿಂಗ್ ಏರಿಯಾ ತುಂಬಾ ಆಕ್ಟಿವ್. ಅದಕ್ಕಾಗಿಯೇ ವ್ಯಕ್ತಿಯ ಬಿಹೇವಿಯರ್, ಕೇರ್, ರೆಸ್ಪೆಕ್ಟ್ ನೋಡ್ತಾರೆ. ನಂಬಿಕೆ ಬರುವವರೆಗೂ ಫುಲ್ ಫೀಲಿಂಗ್ಸ್ ಅನ್ನು ಕೊಡಲ್ಲ. ಸ್ಲೋ ಬಟ್ ಡೀಪ್ ಅಟ್ಯಾಚ್ಮೆಂಟ್ ಇರುತ್ತದೆ. ಹುಡುಗಿಯರ ಪ್ರೀತಿ ನಿಧಾನವಾದ ಇಗ್ನಿಷನ್, ಆದರೆ ಹೆಚ್ಚು ಗಾಢವಾಗಿರುತ್ತದೆ. ಮೂರು, ಹುಡುಗರು ಪ್ರೀತಿಯಲ್ಲಿ ಸಿಂಗಲ್ ಫೋಕಸ್ ಇಡ್ತಾರೆ. ಹುಡುಗರ ಬ್ರೈನ್ ಲೆಫ್ಟ್ ಹೆಮಿಸ್ಫಿಯರ್ ಎಡಭಾಗಕ್ಕೆ ಹೆಚ್ಚು ಡಿಪೆಂಡ್ ಆಗಿರುತ್ತದೆ. ಲಾಜಿಕಲ್ ಪ್ಲಸ್ ಸಿಂಗಲ್ ಡೈರೆಕ್ಷನ್. ಅದಕ್ಕಾಗಿಯೇ ಪ್ರೀತಿಯಲ್ಲಿ ಇದ್ದಾಗ ಒನ್ ಪರ್ಸನ್ಗೆ ಫುಲ್ ಫೋಕಸ್ ಮಾಡ್ತಾರೆ. ಸಂಬಂಧದ ವಿಷಯವನ್ನ ಫಿಕ್ಸ್ ಮಾಡಲು ಪ್ರಯತ್ನ ಮಾಡ್ತಾರೆ. ಪ್ರಾಬ್ಲಮ್ಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಹುಡುಕ್ತಾರೆ. ನಾಲ್ಕು, ಹುಡುಗಿಯರು ಮಲ್ಟಿ ಫೋಕಸ್ ಅಂಡ್ ಓವರ್ ಥಿಂಕಿಂಗ್ ಮಾಡ್ತಾರೆ. ಹುಡುಗಿಯರ ಬ್ರೈನ್ ಎರಡು ಹೆಮಿಸ್ಫಿಯರ್ ಎಡಭಾಗ ಮತ್ತು ಬಲಭಾಗ ಎರಡು ಕನೆಕ್ಟ್ ಆಗಿರುತ್ತದೆ. ಇದರಿಂದಾಗಿ ರಿಲೇಶನ್ಶಿಪ್ ನ ಸಣ್ಣ ಸಣ್ಣ ವಿಷಯಗಳನ್ನ ನೆನ್ಪಿಟ್ಕೋತಾರೆ. ಎಮೋಷನ್ಸ್, ವರ್ಡ್ಸ್, ಆಕ್ಷನ್ ಎಲ್ಲವನ್ನ ಅನಲೈಸ್ ಮಾಡ್ತಾರೆ. ಓವರ್ ಥಿಂಕಿಂಗ್ ಟೆಂಡನ್ಸಿ ಹೆಚ್ಚಾಗಿರುತ್ತದೆ. ಫ್ಯೂಚರ್ ಬಗ್ಗೆ ಹೆಚ್ಚು ಸೆಕ್ಯೂರಿಟಿಯ ಅವಶ್ಯಕತೆ ಇರುತ್ತದೆ, ಅದನ್ನೇ ಯೋಚನೆ ಮಾಡ್ತಾರೆ. ಐದು, ಹುಡುಗರ ಬ್ರೈನ್ ಲವ್ ಪ್ಲಸ್ ರಿವಾರ್ಡ್ ಎಕ್ಸೈಟ್ಮೆಂಟ್ ಅಂತ ರಿಯಾಕ್ಟ್ ಆಗುತ್ತದೆ. ಡೋಪಮೈನ್ ಸ್ಪೈಕ್ ಜಾಸ್ತಿ. ಅಡ್ವೆಂಚರ್ ಫೀಲ್, ಎಕ್ಸೈಟ್ಮೆಂಟ್, ಪೊಸೆಸಿವ್ನೆಸ್, ಫಿಸಿಕಲ್ ಕ್ಲೋಸ್ನೆಸ್ ಮೂಲಕ ಬಾಂಡಿಂಗ್ ಆಗ್ತಾರೆ. ಹುಡುಗರಲ್ಲಿ ಐ ವಾಂಟ್ ಹರ್ ಎಂಬ ಡ್ರೈವ್ ಜಾಸ್ತಿ ಆಗಿರುತ್ತದೆ. ಆರು, ಹುಡುಗಿಯರ ಬ್ರೈನ್ ನಲ್ಲಿ ಲವ್ ಅಂದ್ರೆ ಸೇಫ್ಟಿ ಪ್ಲಸ್ ಅಟ್ಯಾಚ್ಮೆಂಟ್ ಅಂತ ರಿಯಾಕ್ಟ್ ಆಗುತ್ತದೆ. ಅವರಿಗೆ ಆಕ್ಸಿಟೋಸಿನ್ ಹೆಚ್ಚು ರಿಲೀಸ್ ಆಗುತ್ತದೆ. ಎಮೋಷನಲ್ ಕ್ಲೋಸ್ನೆಸ್, ಕೇರ್, ಕನ್ಸಲ್ಟೆನ್ಸಿ, ಫ್ಯೂಚರ್ ಪ್ಲಾನಿಂಗ್, ಅಟೆನ್ಷನ್. ಹುಡುಗಿಯರಲ್ಲಿ ಡಸ್ ಹಿ ಲವ್ ಮೀ, ವಿಲ್ ಹಿ ಸ್ಟೇ ಎಂಬ ಥಾಟ್ ಜಾಸ್ತಿಯಾಗಿ ಬರುತ್ತದೆ. ಏಳು, ಹುಡುಗರು ಫೀಲಿಂಗ್ಸ್ ಅನ್ನ ವರ್ಡ್ಸ್ ನಲ್ಲಿ ಹೇಳೋದಕ್ಕೆ ಕಷ್ಟಪಡ್ತಾರೆ. ಹುಡುಗರ ಬ್ರೈನ್ ಎಮೋಷನಲ್ ಲ್ಯಾಂಗ್ವೇಜ್ ಏರಿಯಾ ತುಂಬಾ ಚಿಕ್ಕದು. ಅದರಿಂದ ಐ ಲವ್ ಯು ಹೇಳೋದೆ ಒಮ್ಮೊಮ್ಮೆ ಒತ್ತಡ. ಸೈಲೆಂಟ್ ಅಫೆಕ್ಷನ್ ಹೆಚ್ಚು. ಫೀಲಿಂಗ್ಸ್ ನ ವರ್ಡ್ಸ್ ಗಿಂತ ಆಕ್ಷನ್ ಅಲ್ಲೇ ಜಾಸ್ತಿ ತೋರಿಸ್ತಾರೆ. 8, ಹುಡುಗಿಯರು ವರ್ಡ್ಸ್ ಮೂಲಕ ಕನೆಕ್ಟ್ ಆಗ್ತಾರೆ. ಹುಡುಗಿಯ ಬ್ರೈನ್ ನಲ್ಲಿ ಎಮೋಷನಲ್ ಲ್ಯಾಂಗ್ವೇಜ್ ಏರಿಯಾ ದೊಡ್ಡದು. ಅದರಿಂದಾಗಿ ಟೆಕ್ಸ್ಟಿಂಗ್ ಇಷ್ಟಪಡ್ತಾರೆ. ಎಮೋಷನಲ್ ಕಾನ್ವರ್ಸೇಷನ್, ನಾನು ಜೊತೆಗಿದ್ದೇನೆ ಅನ್ನೋ ಭಾವನೆ ಅವರಿಗೆ ತುಂಬಾ ಮುಖ್ಯ ಆಗತ್ತೆ. ಆ ಭರವಸೆ ಅಗತ್ಯ. ಪ್ರೀತಿ ವಾತ್ಸಲ್ಯದ ಮಾತುಗಳು, ಇವುಗಳಿಂದ ಬಾಂಡಿಂಗ್ ಆಗುತ್ತದೆ. 9, ಹುಡುಗರಲ್ಲಿ ಲವ್ ಫೇಲ್ಯೂರ್ ಆದಾಗ ಸೈಲೆಂಟ್ ಸಫರಿಂಗ್. ಹುಡುಗರು ನೋವನ್ನ ಹೊರಗೆ ತೋರಿಸೋದಿಲ್ಲ, ಆದರೆ ಒಳಗೆ ಡೊಪಮೈನ್ ಕ್ರಾಶ್, ಲೋನ್ಲಿನೆಸ್, ಗಿಲ್ಟ್, ಡಿಸ್ಟ್ರಾಕ್ಷನ್, ಅಂದರೆ ಉದ್ದೇಶಪೂರ್ವಕವಾಗಿ ಮನಸ್ಸನ್ನ ಬೇರೆ ಕಡೆ ಸೆಳೆಯುವುದು. ಈ ಮೂಲಕ ನೋವನ್ನ ಮರೆಯೋಕೆ ಪ್ರಯತ್ನ ಮಾಡ್ತಾರೆ. 10, ಹುಡುಗಿಯರು ಲವ್ ಫೇಲ್ಯೂರ್ ಆದಾಗ ಎಮೋಷನಲ್ ರಿಲೀಸ್ ಮಾಡ್ತಾರೆ. ಹುಡುಗಿಯರು ಕ್ರೈಯಿಂಗ್, ಶೇರಿಂಗ್, ಟಾಕಿಂಗ್ ಇವುಗಳಿಂದ ಪೇನ್ ರಿಲೀಸ್ ಮಾಡ್ತಾರೆ. ಅದರಿಂದ ಅವರು ಬೇಗ ರಿಕವರ್ ಆಗ್ತಾರೆ. ಹುಡುಗರು ನೋವನ್ನು ಹೇಳಿಕೊಳ್ಳದೆ ಒಳಗೊಳಗೆ ಅನುಭವಿಸ್ತಾರೆ. ಆದರೆ ಹುಡುಗಿಯರು ಅಳುತ್ತಾ ಇಲ್ಲ ಬೇರೆಯವರೊಂದಿಗೆ ವಿಷಯವನ್ನ ಹಂಚಿಕೊಳ್ಳುತ್ತಾ ಬೇಗ ನೋವಿನಿಂದ ಹೊರಬರುತ್ತಾರೆ. ಒಂದೇ ಸಾಲಿನಲ್ಲಿ ಹೇಳೋದಾದ್ರೆ, ಹುಡುಗರು ಪ್ರೀತಿಯಲ್ಲಿ ತಕ್ಷಣ ಬೀಳ್ತಾರೆ. ಹುಡುಗಿಯರು ಪ್ರೀತಿಯಲ್ಲಿ ಆಳವಾಗಿ ಬೀಳ್ತಾರೆ. ಹುಡುಗರ ಮೆದುಳು ಫಿಸಿಕಲ್ ಪ್ಲಸ್ ಎಕ್ಸೈಟ್ಮೆಂಟ್ ಮೇಲೆ ಕೆಲಸ ಮಾಡುತ್ತದೆ. ಹುಡುಗಿಯರ ಮೆದುಳು ಎಮೋಷನಲ್ ಪ್ಲಸ್ ಸೆಕ್ಯೂರಿಟಿಯ ಮೇಲೆ ಕೆಲಸ ಮಾಡುತ್ತದೆ. ಇದೇ ಅಲ್ವಾ ಪ್ರೀತಿಯಲ್ಲಿ ನಡೆಯೋದು. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.